ಅಂದ ತಕ್ಷಣವೇ ಸಿದ್ದರಾಮಯ್ಯನವರು ಕೃಷಿ ಮತ್ತು ತೋಟಗಾರಿಕೆಯನ್ನು ಉಲ್ಲೇಖ ಮಾಡಿ 7,145 ಕೋಟಿ ಅಲೋಕೇಶನನ್ನು ತೋರಿಸಿದೆ. ಬಜೆಟ್ ಅಂದರೆ ಇದರಲ್ಲಿ ವಿಶೇಷ ಏನಿಲ್ಲ. ಈ ವರ್ಷದ ಆರ್ಥಿಕ ವರ್ಷದ ಒಂದು ಖರ್ಚು ಮತ್ತು ಆದಾಯವನ್ನು ಮುನ್ನೋಟವನ್ನು ಹೇಳ್ತಕ್ಕಂಥದಕ್ಕೆ ಬಜೆಟ್ ಅಂತೇಳಿ ಕರೆಯೋದು. ಇಲ್ಲಿ ಘೋಷಣೆ ಮಾಡಿದ್ದು ಎಲ್ಲರೂ ಸತ್ಯ ಅಂತ ಹೇಳಿ ಏನೋ ಅಂದ್ಕೋಬೇಕಾಗಿಲ್ಲ. ಈಗ ಕಳೆದ ವರ್ಷದ ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ರು ಅದು ಯಾವುದು ಕೂಡ ನಡೆದಿಲ್ಲ. ಯಾಕಂದರೆ ಯಾವುದೋ ನಿಗಮಕ್ಕೆ ದುಡ್ಡಿಟ್ಟರೆ ಯಾವನೋ ಆ ನಿಗಮನ ತಗೊಂಡೋಗಿ ಬ್ಯಾಂಕಲ್ಲಿ ಫಿಕ್ಸಡ್ ಡಿಪಾಸಿಟ್ ಹಾಕ್ತಾರೆ. ಅದು ಪ್ರಯೋಜನಕ್ಕೆ ಏನು ಬಂತು? ಹಾಗಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಂದರೆ, ರೈತರಿಗೆ ಆರ್ಥಿಕವಾಗಿ ಏನು ಚಿಪ್ ಕೊಟ್ಟರು ಕೈಗೆ ಅಂತೇಳಿ ಸರಳ ಭಾಷೆಯಲ್ಲಿ ಹೇಳ್ಬೋದು. ಇದು 7,145 ಕೋಟಿ ಏನಿದೆ ಇದು ರೈತರಿಗೆಲ್ಲ ಕೊಟ್ಟಿರೋದು. ರೈತನ ಆರ್ಥಿಕತೆಯ ವೃದ್ಧಿಗಲ್ಲ, ಅಥವಾ ರೈತನ ತಲಾ ಆದಾಯವನ್ನು ಹೆಚ್ಚು ಮಾಡೋಕ್ಕಲ್ಲ, ಅಥವಾ ರೈತನ ಅಭಿವೃದ್ಧಿ ಅಲ್ಲ. ಇದೆಲ್ಲದೂ ಕೂಡ ರೈತನನ್ನು ಹೆಚ್ಚು ದುಡಿಸಿ, ನಿನಗೆ ಬೀಜಕ್ಕೆ ಸಬ್ಸಿಡಿ ಕೊಡ್ತೀನಿ, ಗೊಬ್ಬರದ ಸಬ್ಸಿಡಿ, ಪೆಸ್ಟಿಸೈಡ್ ಸಬ್ಸಿಡಿ, ಟ್ಯಾಕ್ಟರ್ ಸಬ್ಸಿಡಿ, ಮಿಷನರಿ ಸಬ್ಸಿಡಿ, ಕೃಷಿ ಹೊಂಡ ಮಾಡ್ಕೋ ಸಬ್ಸಿಡಿ, ಅದಕ್ಕೆ ಮೋಟ್ರ್ ತಗೊಂಬ ಸಬ್ಸಿಡಿ, ಪೈಪ್ಲೈನ್ ತಗೋ ಸಬ್ಸಿಡಿ, ಇದು ಎಲ್ಲದೂ ಕೂಡ ರೈತರಲ್ಲದ ಉದ್ದಿಮೆದಾರರಿಗೆ ಕೊಡ್ತಕ್ಕಂಥ ಆರ್ಥಿಕ ಚೈತನ್ಯ ಕಾರ್ಯಕ್ರಮ. ಇದು ರೈತನ ಇದನ್ನೆಲ್ಲ ಬಳಕೆ ಮಾಡಿಕೊಂಡು ರೈತ ಹೆಚ್ಚು ಉತ್ಪಾದನೆ ಮಾಡಬೇಕು, ಹೆಚ್ಚು ಬೆಳಿಬೇಕು, ಹೆಚ್ಚು ಸಂಪತ್ತು ಜಾಸ್ತಿ ಆಗಬೇಕಂತೇಳಿ ಈ ದೇಶ, ಈ ರಾಜ್ಯ ರೈತನನ್ನು ಜೀತ ಮಾಡಿಸ್ತಾ ಇದ್ದಾರೆ. ರೈತನನ್ನು ದಿವಾಳಿ ಕಡೆಗೆ ತಗೊಂಡು ಅಂದ ತಕ್ಷಣವೇ ಸಿದ್ದರಾಮಯ್ಯನವರು ಕೃಷಿ ಮತ್ತು ತೋಟಗಾರಿಕೆಯನ್ನು ಉಲ್ಲೇಖ ಮಾಡಿ 7,145 ಕೋಟಿ ಅಲೋಕೇಶನನ್ನು ತೋರಿಸಿದೆ. ಬಜೆಟ್ ಅಂದರೆ ಇದರಲ್ಲಿ ವಿಶೇಷ ಏನಿಲ್ಲ. ಈ ವರ್ಷದ ಆರ್ಥಿಕ ವರ್ಷದ ಒಂದು ಖರ್ಚು ಮತ್ತು ಆದಾಯವನ್ನು ಮುನ್ನೋಟವನ್ನು ಹೇಳ್ತಕ್ಕಂಥದಕ್ಕೆ ಬಜೆಟ್ ಅಂತೇಳಿ ಕರೆಯೋದು. ಇಲ್ಲಿ ಘೋಷಣೆ ಮಾಡಿದ್ದು ಎಲ್ಲರೂ ಸತ್ಯ ಅಂತ ಹೇಳಿ ಏನೋ ಅಂದ್ಕೋಬೇಕಾಗಿಲ್ಲ. ಈಗ ಕಳೆದ ವರ್ಷದ ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ರು ಅದು ಯಾವುದು ಕೂಡ ನಡೆದಿಲ್ಲ. ಯಾಕಂದರೆ ಯಾವುದೋ ನಿಗಮಕ್ಕೆ ದುಡ್ಡಿಟ್ಟರೆ ಯಾವನೋ ಆ ನಿಗಮನ ತಗೊಂಡೋಗಿ ಬ್ಯಾಂಕಲ್ಲಿ ಫಿಕ್ಸಡ್ ಡಿಪಾಸಿಟ್ ಹಾಕ್ತಾರೆ. ಅದು ಪ್ರಯೋಜನಕ್ಕೆ ಏನು ಬಂತು? ಹಾಗಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಂದರೆ, ರೈತರಿಗೆ ಆರ್ಥಿಕವಾಗಿ ಏನು ಚಿಪ್ ಕೊಟ್ಟರು ಕೈಗೆ ಅಂತೇಳಿ ಸರಳ ಭಾಷೆಯಲ್ಲಿ ಹೇಳ್ಬೋದು. ಇದು 7,145 ಕೋಟಿ ಏನಿದೆ ಇದು ರೈತರಿಗೆಲ್ಲ ಕೊಟ್ಟಿರೋದು. ರೈತನ ಆರ್ಥಿಕತೆಯ ವೃದ್ಧಿಗಲ್ಲ, ಅಥವಾ ರೈತನ ತಲಾ ಆದಾಯವನ್ನು ಹೆಚ್ಚು ಮಾಡೋಕ್ಕಲ್ಲ, ಅಥವಾ ರೈತನ ಅಭಿವೃದ್ಧಿ ಅಲ್ಲ. ಇದೆಲ್ಲದೂ ಕೂಡ ರೈತನನ್ನು ಹೆಚ್ಚು ದುಡಿಸಿ, ನಿನಗೆ ಬೀಜಕ್ಕೆ ಸಬ್ಸಿಡಿ ಕೊಡ್ತೀನಿ, ಗೊಬ್ಬರದ ಸಬ್ಸಿಡಿ, ಪೆಸ್ಟಿಸೈಡ್ ಸಬ್ಸಿಡಿ, ಟ್ಯಾಕ್ಟರ್ ಸಬ್ಸಿಡಿ, ಮಿಷನರಿ ಸಬ್ಸಿಡಿ, ಕೃಷಿ ಹೊಂಡ ಮಾಡ್ಕೋ ಸಬ್ಸಿಡಿ, ಅದಕ್ಕೆ ಮೋಟ್ರ್ ತಗೊಂಬ ಸಬ್ಸಿಡಿ, ಪೈಪ್ಲೈನ್ ತಗೋ ಸಬ್ಸಿಡಿ, ಇದು ಎಲ್ಲದೂ ಕೂಡ ರೈತರಲ್ಲದ ಉದ್ದಿಮೆದಾರರಿಗೆ ಕೊಡ್ತಕ್ಕಂಥ ಆರ್ಥಿಕ ಚೈತನ್ಯ ಕಾರ್ಯಕ್ರಮ. ಇದು ರೈತನ ಇದನ್ನೆಲ್ಲ ಬಳಕೆ ಮಾಡಿಕೊಂಡು ರೈತ ಹೆಚ್ಚು ಉತ್ಪಾದನೆ ಮಾಡಬೇಕು, ಹೆಚ್ಚು ಬೆಳಿಬೇಕು, ಹೆಚ್ಚು ಸಂಪತ್ತು ಜಾಸ್ತಿ ಆಗಬೇಕಂತೇಳಿ ಈ ದೇಶ, ಈ ರಾಜ್ಯ ರೈತನನ್ನು ಜೀತ ಮಾಡಿಸ್ತಾ ಇದ್ದಾರೆ. ರೈತನನ್ನು ದಿವಾಳಿ ಕಡೆಗೆ ತಗೊಂಡು ಅಂದ ತಕ್ಷಣವೇ ಸಿದ್ದರಾಮಯ್ಯನವರು ಕೃಷಿ ಮತ್ತು ತೋಟಗಾರಿಕೆಯನ್ನು ಉಲ್ಲೇಖ ಮಾಡಿ 7,145 ಕೋಟಿ ಅಲೋಕೇಶನನ್ನು ತೋರಿಸಿದೆ. ಬಜೆಟ್ ಅಂದರೆ ಇದರಲ್ಲಿ ವಿಶೇಷ ಏನಿಲ್ಲ.
ಈ ವರ್ಷದ ಆರ್ಥಿಕ ವರ್ಷದ ಒಂದು ಖರ್ಚು ಮತ್ತು ಆದಾಯವನ್ನು ಮುನ್ನೋಟವನ್ನು ಹೇಳ್ತಕ್ಕಂಥದಕ್ಕೆ ಬಜೆಟ್ ಅಂತೇಳಿ ಕರೆಯೋದು. ಇಲ್ಲಿ ಘೋಷಣೆ ಮಾಡಿದ್ದು ಎಲ್ಲರೂ ಸತ್ಯ ಅಂತ ಹೇಳಿ ಏನೋ ಅಂದ್ಕೋಬೇಕಾಗಿಲ್ಲ. ಈಗ ಕಳೆದ ವರ್ಷದ ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ರು ಅದು ಯಾವುದು ಕೂಡ ನಡೆದಿಲ್ಲ. ಯಾಕಂದರೆ ಯಾವುದೋ ನಿಗಮಕ್ಕೆ ದುಡ್ಡು ಇಟ್ಟರೆ ಯಾವನೋ ಆ ನಿಗಮನ ತಗೊಂಡೋಗಿ ಬ್ಯಾಂಕಲ್ಲಿ ಫಿಕ್ಸಡ್ ಡಿಪಾಸಿಟ್ ಹಾಕ್ತಾರೆ. ಅದು ಪ್ರಯೋಜನಕ್ಕೆ ಏನು ಬಂತು? ಹಾಗಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಂದರೆ, ರೈತರಿಗೆ ಆರ್ಥಿಕವಾಗಿ ಏನು ಚಿಪ್ ಕೊಟ್ಟರು ಕೈಗೆ ಅಂತ ಹೇಳಿ ಸರಳ ಭಾಷೆಯಲ್ಲಿ ಹೇಳ್ಬೋದು. ಇದು 7,145 ಕೋಟಿ ಏನಿದೆ, ಇದು ರೈತರಿಗೆಲ್ಲ ಕೊಟ್ಟಿರೋದು. ರೈತನ ಆರ್ಥಿಕತೆಯ ವೃದ್ಧಿಗಲ್ಲ, ಅಥವಾ ರೈತನ ತಲಾ ಆದಾಯವನ್ನು ಹೆಚ್ಚು ಮಾಡೋಕ್ಕಲ್ಲ, ಅಥವಾ ರೈತನ ಅಭಿವೃದ್ಧಿ ಅಲ್ಲ. ಇದೆಲ್ಲದೂ ಕೂಡ ರೈತನನ್ನು ಹೆಚ್ಚು ದುಡಿಸಿ, ನಿನಗೆ ಬೀಜಕ್ಕೆ ಸಬ್ಸಿಡಿ ಕೊಡ್ತೀನಿ, ಗೊಬ್ಬರದ ಸಬ್ಸಿಡಿ, ಪೆಸ್ಟಿಸೈಡ್ ಸಬ್ಸಿಡಿ, ಟ್ಯಾಕ್ಟರ್ ಸಬ್ಸಿಡಿ, ಮಿಷನರಿ ಸಬ್ಸಿಡಿ, ಕೃಷಿ ಹೊಂಡ ಮಾಡ್ಕೋ ಸಬ್ಸಿಡಿ, ಅದಕ್ಕೆ ಮೋಟ್ರ್ ತಗೊಂಬ ಸಬ್ಸಿಡಿ, ಪೈಪ್ಲೈನ್ ತಗೋ ಸಬ್ಸಿಡಿ, ಇದು ಎಲ್ಲದೂ ಕೂಡ ರೈತರಲ್ಲದ ಉದ್ದಿಮೆದಾರರಿಗೆ ಕೊಡ್ತಕ್ಕಂಥ ಆರ್ಥಿಕ ಚೈತನ್ಯ ಕಾರ್ಯಕ್ರಮ. ಇದು ರೈತನ ಇದನ್ನೆಲ್ಲ ಬಳಕೆ ಮಾಡಿಕೊಂಡು ರೈತ ಹೆಚ್ಚು ಉತ್ಪಾದನೆ ಮಾಡಬೇಕು, ಹೆಚ್ಚು ಬೆಳಿಬೇಕು, ಹೆಚ್ಚು ಸಂಪತ್ತು ಜಾಸ್ತಿ ಆಗಬೇಕಂತೇಳಿ ಈ ದೇಶ, ಈ ರಾಜ್ಯ ರೈತನನ್ನು ಜೀತ ಮಾಡಿಸ್ತಾ ಇದ್ದಾರೆ. ರೈತನನ್ನು ದಿವಾಳಿ ಕಡೆಗೆ ತಗೊಂಡು ಹೋಗ್ತಾರೆ. ಅಂದ ತಕ್ಷಣವೇ ಸಿದ್ದರಾಮಯ್ಯನವರು ಕೃಷಿ ಮತ್ತು ತೋಟಗಾರಿಕೆಯನ್ನು ಉಲ್ಲೇಖ ಮಾಡಿ 7,145 ಕೋಟಿ ಅಲೋಕೇಶನ್ ತೋರಿಸಿದೆ. ಬಜೆಟ್ ಅಂದರೆ ಇದರಲ್ಲಿ ವಿಶೇಷ ಏನಿಲ್ಲ. ಈ ವರ್ಷದ ಆರ್ಥಿಕ ವರ್ಷದ ಒಂದು ಖರ್ಚು ಮತ್ತು ಆದಾಯವನ್ನು ಮುನ್ನೋಟವನ್ನು ಹೇಳ್ತಕ್ಕಂಥದಕ್ಕೆ ಬಜೆಟ್ ಅಂತೇಳಿ ಕರೆಯೋದು. ಇಲ್ಲಿ ಘೋಷಣೆ ಮಾಡಿದ್ದು ಎಲ್ಲರೂ ಸತ್ಯ ಅಂತ ಹೇಳಿ ಏನೋ ಅಂದ್ಕೋಬೇಕಾಗಿಲ್ಲ. ಈಗ ಕಳೆದ ವರ್ಷದ ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ರು ಅದು ಯಾವುದು ಕೂಡ ನಡೆದಿಲ್ಲ. ಯಾಕಂದರೆ ಯಾವುದೋ ನಿಗಮಕ್ಕೆ ದುಡ್ಡು ಇಟ್ಟರೆ ಯಾವನೋ ಆ ನಿಗಮನ ತಗೊಂಡೋಗಿ ಬ್ಯಾಂಕಲ್ಲಿ ಫಿಕ್ಸಡ್ ಡಿಪಾಸಿಟ್ ಹಾಕ್ತಾರೆ. ಅದು ಪ್ರಯೋಜನಕ್ಕೆ ಏನು ಬಂತು? ಹಾಗಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಂದರೆ, ರೈತರಿಗೆ ಆರ್ಥಿಕವಾಗಿ ಏನು ಚಿಪ್ ಕೊಟ್ಟರು ಕೈಗೆ ಅಂತ ಹೇಳಿ ಸರಳ ಭಾಷೆಯಲ್ಲಿ ಹೇಳ್ಬೋದು. ಇದು 7,145 ಕೋಟಿ ಏನಿದೆ, ಇದು ರೈತರಿಗೆಲ್ಲ ಕೊಟ್ಟಿರೋದು. ರೈತನ ಆರ್ಥಿಕತೆಯ ವೃದ್ಧಿಗಲ್ಲ, ಅಥವಾ ರೈತನ ತಲಾ ಆದಾಯವನ್ನು ಹೆಚ್ಚು ಮಾಡೋಕ್ಕಲ್ಲ, ಅಥವಾ ರೈತನ ಅಭಿವೃದ್ಧಿ ಅಲ್ಲ. ಇದೆಲ್ಲದೂ ಕೂಡ ರೈತನನ್ನು ಹೆಚ್ಚು ದುಡಿಸಿ, ನಿನಗೆ ಬೀಜಕ್ಕೆ ಸಬ್ಸಿಡಿ ಕೊಡ್ತೀನಿ, ಗೊಬ್ಬರದ ಸಬ್ಸಿಡಿ, ಪೆಸ್ಟಿಸೈಡ್ ಸಬ್ಸಿಡಿ, ಟ್ಯಾಕ್ಟರ್ ಸಬ್ಸಿಡಿ, ಮಿಷನರಿ ಸಬ್ಸಿಡಿ, ಕೃಷಿ ಹೊಂಡ ಮಾಡ್ಕೋ ಸಬ್ಸಿಡಿ, ಅದಕ್ಕೆ ಮೋಟ್ರ್ ತಗೊಂಬ ಸಬ್ಸಿಡಿ, ಪೈಪ್ಲೈನ್ ತಗೋ ಸಬ್ಸಿಡಿ, ಇದು ಎಲ್ಲದೂ ಕೂಡ ರೈತರಲ್ಲದ ಉದ್ದಿಮೆದಾರರಿಗೆ ಕೊಡ್ತಕ್ಕಂಥ ಆರ್ಥಿಕ ಚೈತನ್ಯ ಕಾರ್ಯಕ್ರಮ. ಇದು ರೈತನ ಇದನ್ನೆಲ್ಲ ಬಳಕೆ ಮಾಡಿಕೊಂಡು ರೈತ ಹೆಚ್ಚು ಉತ್ಪಾದನೆ ಮಾಡಬೇಕು, ಹೆಚ್ಚು ಬೆಳಿಬೇಕು, ಹೆಚ್ಚು ಸಂಪತ್ತು ಜಾಸ್ತಿ ಆಗಬೇಕಂತೇಳಿ ಈ ದೇಶ, ಈ ರಾಜ್ಯ ರೈತನನ್ನು ಜೀತ ಮಾಡಿಸ್ತಾ ಇದ್ದಾರೆ. ರೈತನನ್ನು ದಿವಾಳಿ ಕಡೆಗೆ ತಗೊಂಡು ಹೋಗ್ತಾರೆ.